ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ಡಿಕೆಶಿ ಸಿದ್ದರಾಮಯ್ಯ ತಂತ್ರ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನು ಮತ್ತೊಬ್ಬರ ತಲೆಗೆ ಕಟ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ ರೀತಿಯಲ್ಲಿ ಇನ್ಯಾರದ್ದು ತಲೆದಂಡವಾಗ್ತಾ ಇರೋದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಸರ್ಕಾರ ನಾಜೂಕಾಗಿ ನಿಭಾಯಿಸ್ತಾ ಇದೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಕಮಿಷನರ್ ದಯಾನಂದ್ ಅವರ ತಲೆದಂಡ ಕೂಡ ಆಗಿರೋದು. ಇನ್ನು ಈ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ RCB ಮ್ಯಾನೇಜ್ಮೆಂಟ್ನ ಕೆಲವರು ಎಸ್ಕೇಪ್ ಕೂಡ ಆಗಿದ್ದಾರೆ, ಇನ್ನು ಕೆಲವರನ್ನ ಬಂಧಿಸಲಾಗಿದೆ. ಈ ಕುರಿತಾಗಿ ಒಂದಿಷ್ಟು ಡೀಟೇಲ್ಸ್ ಇಲ್ಲಿದೆ. RCB ತಂಡ ಗೆದ್ದ ದಿನ ತಡರಾತ್ರಿ 3 ಗಂಟೆಯವರೆಗೂ ಕೂಡ ಬೆಂಗಳೂರು ನಗರ ಪೊಲೀಸರು ಕರ್ತವ್ಯ ನಿರ್ವಹಿಸಿದರು. ರಾತ್ರಿ ಬಂದೋಬಸ್ತ್ ನಡೆಸಿ ಆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದಿದ್ದರು. ಆದರೆ ಇದೀಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನೇ ಅಮಾನತು ಮಾಡಲಾಗಿರೋದು. ಇದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅಂತ ಹೇಳಿ ಸರ್ಕಾರ ಇಂತಹ ಗಂಭೀರವಾದಂಥ ಕ್ರಮವನ್ನು ತೆಗೆದುಕೊಂಡಿರೋ ವಿರುದ್ಧವಾಗಿ ಅನೇಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಹೆಸರು ಮಾಡಿದ್ದಂಥ ಬಿ ದಯಾನಂದ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದರು. ADGP ಹುದ್ದೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಮೊದಲ ಬಾರಿಗೆ ಅಮಾನತು ಮಾಡ್ತಾ ಇರೋದು. ಇನ್ನು ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು. HD ಶೇಖರ್ ಕೇಂದ್ರ ವಿಭಾಗದ DCP ಆಗಿದ್ದರು. C ಬಾಲಕೃಷ್ಣ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ACP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. AK ಗಿರೀಶ್ ಕಬ್ಬನ್ ಪಾರ್ಕ್ ಪೊಲೀಸ್ನ ಇನ್ಸ್ಪೆಕ್ಟರ್. ಒಟ್ಟಾರೆಯಾಗಿ ಒಂದು 5 ಜನರ ಅಮಾನತು ಕೂಡ ಮಾಡಲಾಗಿದೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೆ. ಸ್ನೇಹಿತರೆ, ಇದರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಅವರನ್ನು ಬಂಧಿಸುವಲ್ಲಿ ಕೂಡ ಈಗಾಗಲೇ ಜಂಟಿ ಕಾರ್ಯಾಚರಣೆ ಕೂಡ ಶುರುವಾಗಿರೋದು. ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಮತ್ತು CCB ಜಂಟಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಇರತಕ್ಕಂಥ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 3 ಆಯೋಜಕರು ಸೇರಿ 4ರನ್ನು ಈಗಾಗಲೇ ಬಂಧಿಸಿದ್ದಾರೆ. ನಿಖಿಲ್ ಸೋಸ್ಲೆ ಈಗಾಗಲೇ ಮುಂಬೈಗೆ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಬಿಡೋಣ ಅಂತ ಹೇಳಿ ಎಸ್ಕೇಪ್ ಆಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಇದೇ RCB ಮ್ಯಾನೇಜ್ಮೆಂಟ್ನ ವ್ಯಕ್ತಿ. ಮುಂಬೈಗೆ ತೆರಳುತ್ತಾ ಇದ್ದಂಥ RCB ಮಾರ್ಕೆಟಿಂಗ್ನ ಹೆಡ್ ಆಗಿದ್ದಂಥ ನಿಖಿಲ್ ಸೋಸ್ಲೆ, DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿಯಾಗಿರ್ತಕ್ಕಂಥ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್ ಇವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸದ್ಯ 4 ಆರೋಪಿಗಳನ್ನು ಕಬ್ಬನ್ ಪಾರ್ಕ್ನ ಪೊಲೀಸ್ ಠಾಣೆಗೆ ಕರೆತರಲಾಗಿದ್ದು ಶೇಷಾದ್ರಿಪುರಂನ ACP ಪ್ರಕಾಶ್ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು, RCB ಮಾರ್ಕೆಟಿಂಗ್ನ ಹೆಡ್ ಆಗಿರ್ತಕ್ಕಂಥ ನಿಖಿಲ್ ಸೋಸಲೆ ಅವರ ಬಂಧನಕ್ಕೆ ಏನೆಲ್ಲ ಕಾರಣಗಳಿರ್ಬೋದು ಅಂತ. ಆತ ಮಾಡಿರ್ತಕ್ಕಂಥ ತಲೆಪ್ರತಿಷ್ಠೆಗಳೇ ಇವತ್ತು ಈ ಥರದ ಒಂದು ದುರ್ಘಟನೆ ನಡೀಲಿಕ್ಕೆ ಕಾರಣವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂದರೆ ಬೆಂಗಳೂರಿನ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ವಿಕ್ಟ್ರಿ ಪರೇಡ್ ಅಂತ ಹೇಳಿ ಪೊಲೀಸರ ಅನುಮತಿಯನ್ನು ರಿಜೆಕ್ಟ್ ಮಾಡಿದ ನಂತರವೂ ಕೂಡ ಆತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಅದಾದ ಮೇಲೆ ಡಿಲೀಟ್ ಮಾಡಿದ್ದಾನೆ. ಅಫಿಷಿಯಲ್ಲಾಗಿ ಯಾವಾಗ ಇದೇ RCB ಮ್ಯಾನೇಜ್ಮೆಂಟ್ನ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂಥ ಈತನೇ ತನ್ನ ಪೋಸ್ಟನ್ನು ಮಾಡಿಬಿಟ್ಟು ಅಫಿಷಿಯಲ್ ಅನೌನ್ಸ್ಮೆಂಟ್ ರೀತಿಯಾಗಿ ಅಭಿಮಾನಿಗಳು ಫಾಲೋವರ್ಸ್ಗಳು ಎಲ್ಲರೂ ಕೂಡ ಸ್ವೀಕಾರ ಮಾಡಿಬಿಟ್ರು. ಇದನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ರೀತಿಯಾಗಿ ಅವರು ಎಲ್ಲೆಂದೆಲ್ಲೆಂದಲೇ ಕರ್ನಾಟಕ ಜೊತೆಗೆ ಮೂಲೆ ಮೂಲೆಯಿಂದ ಬೆಂಗಳೂರು ಎಲ್ಲ ಭಾಗಗಳಿಂದಲೂ ಕೂಡ ಜನ ಕಿಕ್ಕಿರಿದು ಸೇರಿಬಿಟ್ರು. ಇದು ಒಂದು ದೊಡ್ಡ ತಪ್ಪಾಗಿ ಬಿಡ್ತು. ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಉಚಿತ ಟಿಕೆಟ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದ ಆತ. ಗೇಟ್ 9 ಮತ್ತು 10 ಬಳಿ ಮಧ್ಯಾಹ್ನ 1 ಗಂಟೆಗೆ ಟಿಕೆಟ್ ಸಿಗುತ್ತೆ ಅಂತ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು. ಆದರೆ 1 ಗಂಟೆ ಆದರೂ ಕೂಡ ಟಿಕೆಟ್ ವಿತರಣೆ ಆಗದೇ ಇರೋದು ಕೂಡ ಪ್ರಮುಖ ಕಾರಣವಾಗುತ್ತೆ. ಬಳಿಕ ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಅಭಿಮಾನಿಗಳ ಪ್ರವೇಶವಾಗುತ್ತೆ ಅಂತ ಇದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಧಿಕೃತ ಖಾತೆಯಲ್ಲಿ ಈತನೇ ಪೋಸ್ಟ್ ಮಾಡಿದ್ದ. ಅದು ಲಕ್ಷಾಂತರ ಜನ ಸೇರಲಿಕ್ಕೆ ಕಾರಣವಾಗಿದ್ದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದ್ದಂಥ ಪೋಸ್ಟ್. ನಿಖಿಲ್ ಸೂಚನೆಯಂತೆ DNA ಮ್ಯಾನೇಜ್ಮೆಂಟ್ ಕಂಪನಿ ವರ್ತಿಸಿದೆ. ಆತ ಏನು ಇನ್ಸ್ಟ್ರಕ್ಷನ್ ಕೊಡ್ತಾನೋ ಅದರ ಆಧಾರದಲ್ಲಿ DNA ಮ್ಯಾನೇಜ್ಮೆಂಟ್ ಕಂಪನಿ ವರ್ತಿಸಿದೆ ಅಂತ ಹೇಳಿ ಇವ್ರನ್ನೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿರೋದು. ಗೇಟ್ ನಂಬರ್ 22 ಪೈಕಿ ಏಕಕಾಲಕ್ಕೆ ಕೇವಲ 19, 20 ಮತ್ತು 22ನೇ 3 ಗೇಟ್ ಮಾತ್ರ ಓಪನ್ ಮಾಡಿಸಿರೋದು ಕೂಡ ಇವೆಲ್ಲ ದುರ್ಘಟನೆಗಳಿಗೆ ಕಾರಣವಾಗುತ್ತೆ, ದುರಂತಕ್ಕೂ ಕೂಡ ಕಾರಣವಾಗುತ್ತೆ. ಸ್ನೇಹಿತರೆ, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ KSCA ಕಾರ್ಯದರ್ಶಿ ಶಂಕರ್ ಮನೆ ಮೇಲೂ ಕೂಡ ಪೊಲೀಸರು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೊತೆಗೆ KSCA ಖಜಾಂಚಿ ಆಗಿರ್ತಕ್ಕಂಥ ಜಯರಾಮ್ ಮನೆ ಮೇಲೂ ಕೂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಯಾವಾಗ ದಾಳಿ ಮಾಡಲಿಕ್ಕೆ ಮುಂದಾಗ್ತಾರೋ ಅಂದ್ರೋ ಅವರಿಬ್ಬರು ಕೂಡ, ನಾನು ಹೇಳ್ತಾ ಇದ್ದೀನಲ್ಲ ಆರಂಭದಲ್ಲಿ, ಶಂಕರ್ ಮತ್ತು ಖಜಾಂಚಿ ಜಯರಾಮ್ ಇಬ್ಬರು ಕೂಡ ಎಸ್ಕೇಪ್ ಆಗಿರೋದು. ಈಗ ಅವ್ರನ್ನೂ ಕೂಡ ಹುಡುಕಾಟ ಮಾಡಲಾಗ್ತಾ ಇದ್ದಾರೆ.
KSCA ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರ ಹುಡುಕಾಟಕ್ಕೆ ಈಗಾಗಲೇ ಪೊಲೀಸ್ನವರು ಕೂಡ ಮುಂದಾಗಿರೋದು. ರಾಜೇಶ್ ಮೆನನ್ ವೈಸ್ ಪ್ರೆಸಿಡೆಂಟ್ ಮತ್ತು RCBಯ ಹೆಡ್ ಆಗಿದ್ದ. ಇಂದಿರಾನಗರದಲ್ಲಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಮುಂದಾದಾಗ ಕೂಡ ಆತನು ಕೂಡ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರೋದು. ಸ್ನೇಹಿತರೆ, ಪೊಲೀಸ್ನವರು, ರಾಜ್ಯ ಸರ್ಕಾರಗಳು ಇದೆಲ್ಲವನ್ನೂ ಕೂಡ ಹೈಕೋರ್ಟ್ ತುಂಬ ಸೀರಿಯಸ್ ತೆಗೆದುಕೊಂಡ ಮೇಲೆ, ಒಂದು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೋದ ಮೇಲೆ ಎಷ್ಟೆಲ್ಲ ಸೀರಿಯಸ್ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಸಾಮಾನ್ಯರು, ಬಡಪಾಯಿಗಳು, ಅಮಾಯಕರ ಜೀವ ಬಲಿಯಾದಾಗ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಮುಂದಾಗುತ್ತೆ ಅಂದರೆ, ಇದೇ ಕಾಲ್ತುಳಿತದಲ್ಲಿ 11 ಮಂದಿ ಮೃತಪಟ್ಟ ಬಳಿಕ ಕಬ್ಬನ್ ಪಾರ್ಕ್ನ ಠಾಣೆಯ ಪೊಲೀಸರು ಆರಂಭದಲ್ಲಿ ಮೃತರ ಸಂಬಂಧಿಕರ ದೂರನ್ನು ಆಧರಿಸಿ ಅಸಹಜ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಇದರ ಮುಖಾಂತರವಾಗಿ ಈ ಕೇಸನ್ನು ಇಲ್ಲೇ ಮುಚ್ಚಾಕುವಂತೆ ಮಾಡಿಬಿಟ್ಟಿದ್ರು. ಈ ಸಾವನ್ನಪ್ಪಿದವ್ರನ್ನೇ ಕಲ್ಪ್ರಿಟ್ ಮಾಡಲಿಕ್ಕೂ ಕೂಡ ಮುಂದಾಗಿಬಿಟ್ಟಿದ್ರು. ಯಾವಾಗ ಸಾರ್ವಜನಿಕರ ತೀವ್ರ ಆಕ್ರೋಶ, ಪೊಲೀಸರಿಗೆ ಬಿದ್ದಂಥ ಒತ್ತಡ ಇವೆಲ್ಲವೂ ಕೂಡ ಇದು ದುರಂತಕ್ಕೆ ಇನ್ಯಾರನ್ನೋ ಹೊಣೆಗಾರರನ್ನಾಗಿ ಮಾಡಿದ ತಪ್ಪಿತಸ್ಥರನ್ನ ರಕ್ಷಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರ ವಲಯದ ಆಕ್ರೋಶ ಕೇಳಿಬಂತು. ಅದಾದ ಮೇಲೆ ಪೊಲೀಸ್ನವರು ಎಚ್ಚೆತ್ಕೊಂಡ್ರು. ಒಂದಿಷ್ಟು ಕಾನೂನು ತಜ್ಞರೊಂದಿಗೆ ಚರ್ಚೆ ಮಾಡಿ, ಅದಾದ ಮೇಲೆ ಇನ್ನು ಮುಂದೆ ನಾವು ಈ ರೀತಿಯಾಗಿದ್ದರೆ ಸರಿಯಾಗೋದಿಲ್ಲ, ಇದು ನಮ್ಮ ವಿರುದ್ಧವೇ ತಿರುಗಿ ಬೀಳುತ್ತೆ ಅಂತ ಸರ್ಕಾರವೂ ಕೂಡ ಎಚ್ಚೆತ್ಕೊಂಡ ಮೇಲೆ ಪೊಲೀಸ್ನವರು ಅದಾದ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮೇಲೆ, DNA ಮೇಲೆ ಹಾಗೂ KSCA ಆಡಳಿತ ಮಂಡಳಿ ಮೇಲೆ ಈ 2 ಮತ್ತು 3 ಕ್ರಮವಾಗಿ RCB A1 ಆರೋಪಿಯಾಗಿ ಮತ್ತು DNA A2 ಆರೋಪಿಯಾಗಿ KSCA ಈ ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಅದನ್ನು A3 ಆರೋಪಿಗಳಾಗಿ ಮಾಡಿರೋದು. ಒಟ್ಟಾರೆಯಾಗಿ ಈ ಯಾವುದೇ ಕೊಲೆಯ ಉದ್ದೇಶವಿಲ್ಲದೆ ವ್ಯಕ್ತಿಯ ಸಾವಿಗೆ ಕಾರಣವಾಗಿರ್ತಕ್ಕಂಥ ಕೃತ್ಯ ಅಂತೇಳಿ ಒಂದು BNS ಆಕ್ಟೇಡಿಯಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಹೇಳ್ತೇನೆ ನಾನು. 105 ಹಾಕಿದ್ದಾರೆ. ವ್ಯಕ್ತಿಗೆ ನೋವುಂಟು ಮಾಡಿದ ಆರೋಪ, ಅದು ಕೂಡ 115 ಅಪಾಯಕಾರಿ ಆಯುಧಗಳಿಂದ ಗಾಯಗೊಳಿಸಿರೋದು 118, ಜೊತೆಗೆ ಕಾನೂನು ಬಾಹಿರವಾಗಿ ಸಭೆ ಆಯೋಜನೆ ಮಾಡಿರೋದು 190, ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆ್ಯಕ್ಟು 132, ವ್ಯಕ್ತಿಯ ಜೀವ ಮತ್ತು ವೈಯಕ್ತಿಕ ಸುರಕ್ಷತೆಗೆ ಅಪಾಯ ಉಂಟು ಮಾಡುವಂಥ ದುಡುಕಿನ ನಿರ್ಲಕ್ಷ್ಯದಿಂದ ಮಾಡಿದಂಥ ಕೃತ್ಯದ ಆರೋಪ 125A. ಇವೆಲ್ಲ ಸೆಕ್ಷನ್ಗಳನ್ನು ಜಡಿದಿರೋದು. ಇನ್ನೂ ನಮಗೆ ವೈಫಲ್ಯ ಯಾವ ರೀತಿಯಾಗಿ ಎದ್ದು ಕಾಣುತ್ತೆ ಅಂದರೆ, ಪೊಲೀಸರ ಅನುಮತಿಯೇ ಇರಲಿಲ್ಲವಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದಂಥ ಈ ವಿಜಯೋತ್ಸವ ಹಾಗೂ RCB ತಂಡದ ಆಟಗಾರರಿಗೆ ವಿಶೇಷ ಅಭಿನಂದನಾ ಸಮಾರಂಭಕ್ಕೆ ಪೊಲೀಸರು ಅನುಮತಿಯನ್ನೇ ಕೊಟ್ಟಿರಲಿಲ್ಲ ಅನ್ನೋ ಸಂಗತಿ ಈಗ ಬೆಳಕಿಗೆ ಬರ್ತಾ ಇರೋದು. ಫ್ರಾಂಚೈಸಿಯವರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಅವರವರೇ ಏಕಪಕ್ಷೀಯವಾಗಿ ತಮಗೆ ತಾವೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ತಮಗೆ ತಾವೇ ಪೋಸ್ಟ್ಗಳನ್ನು ಹಾಕೋದು, ಟ್ವೀಟ್ ಮಾಡೋದು, ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಪೋಸ್ಟ್ಗಳನ್ನು ಹರಿಬಿಡೋ ಕೆಲಸವನ್ನು ಕೂಡ ಮಾಡಿಬಿಟ್ರು. RCB ಫ್ರಾಂಚೈಸಿಯವರು ವಿಜಯೋತ್ಸವದ ಹಾಗೂ ವಿಕ್ಟರಿ ಪರೇಡ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡ ಬಳಿಕ ಈ ವಿಚಾರವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದು ತರಾತುರಿಯಲ್ಲಿ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಾಯಿತು. ಕೊನೆ ಕ್ಷಣದಲ್ಲಿ ಪೊಲೀಸ್ನವ್ರನ್ನ ಕರೆಸ್ಕೊಳ್ಳಾಯಿತು, ಪೊಲೀಸ್ ಸಿಬ್ಬಂದಿಯವ್ರನ್ನ ಬಳಸ್ಕೊಳ್ಳಾಯಿತು ಅನ್ನೋ ಆರೋಪ ಕೇಳಿಬರ್ತಾ ಇರೋದು. ಇನ್ನು ಟಿಕೆಟ್ ವಿಚಾರದಲ್ಲಂತೂ ಭಾಳಷ್ಟು ದೊಡ್ಡ ಗೊಂದಲವೇ ಸೃಷ್ಟಿ ಆಗಿಬಿಟ್ಟಿದೆ. ಹಾಗಾಗಿಯೇ ಈ DNA, KSCA ಮತ್ತು RCB ಫ್ರಾಂಚೈಸಿಯವರು ಕ್ರೀಡಾಂಗಣಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ನೀಡೋ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರಿಂದಲೇ ಗೊಂದಲವಾಗಿ ಲಕ್ಷಾಂತರ ಅಭಿಮಾನಿಗಳು ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಪೊಲೀಸ್ ಬ್ಯಾರಿಕೇಡ್ಗಳನ್ನು ಮುರಿದು ಒಳ ನುಗ್ಗಲಿಕ್ಕೆ ಬಂದುಬಿಟ್ರು. ಅದಾದ ಮೇಲೆ ಅಲ್ಲಿ ನಡೆದಂಥ ಈ ದುರಂತದಿಂದಾಗಿ 11 ಜನರು ಸಾವನ್ನಪ್ಪಿದರು ಅನ್ನೋ ಕುರಿತಾಗಿ FIRನಲ್ಲೂ ಕೂಡ ಸ್ಪಷ್ಟವಾಗಿ ದಾಖಲಾಗಿರೋದು. ಅಲ್ಲಿ ಸರ್ಕಾರದ ಅನುಮತಿಯೇ ಇರಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಕೇಸ್ನಲ್ಲಿ ಇನ್ನೂ ಬಹಳಷ್ಟು ವಿಚಾರಣೆ ನಡಿಬೇಕಾಗಿದೆ. ಇದರಲ್ಲಿ ಯಾರು ಹೊಣೆಗಾರರು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಸ್ನೇಹಿತರೆ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.